ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಮೊದಲು ಪೆನ್ ಡ್ರೈವ್ ಕೊಡು, ಆಮೇಲೆ ದುಡ್ಡು ತಗೋ. ದುಡ್ಡು ಕೊಡು, ಆಮೇಲೆ ಪೆನ್ ಡ್ರೈವ್ ತಗೋ. ಸರಿ, ನೀನ್ ಪೆನ್ ಡ್ರೈವ್ ಕೊಡು, ಅದೇ ಟೈಮಿಗೆ ನಾನು ದುಡ್ಡು ಕೊಡ್ತೀನಿ. ಏಯ್, ಏನಿದೆಲ್ಲ? ಏನ್ ಮಾಡ್ತಾ ಇದೀಯಾ? ಕಣ್ಣು ಉರಿತದೆ. ನೋಡು, ನನಗೆ ಈ ಮಂತ್ರಂಗೆ ಆಟ ಆಡಿಸ್ತೀಯಾ? ಸಾಯಿ ನನ್ನ ಮಗನೇ. ಏನ್ ನಡೆದಿರ್ಬೋದು ಅಂತೀಯ? ಈ ರಾಕ್ಷಸಿ ಮನ್ಸಿರೋರು ಏನಾದ್ರೂ ಸಾಧನೆ ಮಾಡಿದಾಗ ಅವ್ರ ಮುಖದಲ್ಲಿ ಒಂದು ನಗು ಇರುತ್ತಲ್ಲ, ಆ ನಗು ಅಲ್ಲಿ ಕಾಣಿಸ್ತಿತ್ತು. ಏನೋ ಬಿಟ್ಕೊಡೋ ತರ ನಾವು ಗೆದ್ವಿ ಅಂತ ಫೀಲ್ ಮಾಡ್ತಾರಲ್ಲ, ಅವಳ ಮುಖದಲ್ಲಿ ಆ ಭಾವನೆ ಕಾಣಿಸ್ತು. ಏನೋ ಮಾಡಿದಾಳೆ ಚಿನ್ನು, ಅಜ್ಜೇನ್ ಮಾಡಿದಾಳೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಹಾಗಾದ್ರೆ ಇವಾಗ ನೀನ್ ಹೇಳೋ ಪ್ರಕಾರ ಆ ಮಂತ್ರನ್ಗೆ ಆ ರಮೇಶ ಸಿಕ್ಕಿದಾನ? ಸಿಕ್ಕಿರ್ಲೇಬೇಕು. ಆದ್ರೆ ಇವಳು ಏನ್ ಮಾಡಿದಾಳೆ ಅಂತ ನನಗೆ ಗೊತ್ತಾಗ್ತಿಲ್ಲ.
ಅವಳ ಮುಖದಲ್ಲಿ ಏನೋ ಒಂಥರ ರಿಲ್ಯಾಕ್ಸೇಷನ್ ಇದೆ ಚಿನ್ನು. ಹಾಗಾದ್ರೆ ಆ ವಿಡಿಯೋನ ಅವಳು ಡೆಫಿನೆಟ್ ಆಗಿ ಅದನ್ನ ಡಿಲೀಟ್ ಮಾಡಿರ್ತಾಳೆ. ಅವಳು ನನ್ನ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವಳ ಮುಖನ ಗಮನಿಸಿದ್ಯಾ ನೀನು? ಎಷ್ಟು ಕ್ಲಾರಿಟಿ ಇತ್ತು, ಎಷ್ಟು ಕೂಲ್ ಆಗಿ ಕಾಮ್ ಆಗಿದ್ಲು. ಅವಳ ಮುಖದಲ್ಲಿ ಯಾವುದೇ ರೀತಿ ಭಯ ಆತಂಕ ಕಾಣ್ತಿರ್ಲಿಲ್ಲ ಅಲ್ವಾ? ನನಗೆ ಒಮ್ಮೊಮ್ಮೆ ನೀನ್ ಮಾತಾಡ್ಬೇಕಾದ್ರೆ ನನಗೆ ವಿಚಿತ್ರ ಅನ್ಸುತ್ತೆ. ನೀನ್ ಹೇಗ್ ಮಾತಾಡ್ತೀಯ ಅಂದ್ರೆ ಅಲ್ಲೆಲ್ಲೋ ನಡೀತಿರೋದನ್ನ, ಮುಂದೆ ನಡೆಯೋದನ್ನ ಅವ್ರ ಮುಂದೆ ನಿಂತ್ಕೊಂಡು ಹೇಳ್ತಾ ಇದೀಯ ಅನ್ಸುತ್ತೆ. ಇವಾಗ ನೀನ್ ಹೇಳ್ದಿಯಲ್ಲ, ಅದು ಮಾತ್ರ ಯಾವುದೇ ಕಾರಣಕ್ಕೂ ನಡೆದಿರಬಾರ್ದು. ಆ ರಮೇಶ ಮಂತ್ರನ್ ಕೈಗೆ ಸಿಕ್ಕಿರಬಾರ್ದು. ಹೌದು, ರಮೇಶ್ ಅವಳಿಗೆ ಸಿಕ್ಕಿರಬಾರ್ದು. ಚಿನ್ನು, ನಾವ್ ರಮೇಶ್ನ ಬೇಗ ಕಂಡುಹಿಡಿಬೇಕು. ಅವನ ಹತ್ರನೇ ಆ ವಿಡಿಯೋ ಇದೆ ಅನ್ನೋದು ನಮಗ್ ಕನ್ಫರ್ಮ್ ಆಗ್ಬೇಕು. ಅದೇ ಸಮಯದಲ್ಲಿ ಮಂತ್ರ ಏನ್ ಮಾಡ್ತಿದ್ದಾಳೆ ಅನ್ನೋದನ್ನ ನೀನ್ ಸ್ವಲ್ಪ ಡೀಪ್ ಆಗಿ ಫಾಲೋ ಮಾಡು ಪ್ಲೀಸ್. ಶಾಂತಿ, ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಾನೀಗಾಗಲೇ ಅದನ್ನ ಮಾಡ್ತಾ ಇದ್ದೀನಿ. ಈಗ್ಲೇ ಹೋಗಿ ಆ ರಮೇಶ ಎಲ್ಲಿದ್ದಾನೋ ಅಂತ ಹುಡುಕ್ತೀನಿ. ದೇಹ ಗಾಳಿ ರೂಪ ಆಗೋದಕ್ಕಿಂತ ಮುಂಚೆ ಅದಕ್ಕೊಂದು ರೂಪ ಇರುತ್ತೆ. ಅದನ್ನ ನೋಡಿದ್ರೆ ಮಾತ್ರ ಮನುಷ್ಯನಿಗೆ ಮನಸ್ಸಿನ ಸತ್ಯ ಅರಿವಾಗತ್ತೆ. ಏನೋ ನಮ್ ಕ್ಯಾಲ್ಕುಲೇಷನ್ಗೆ ಸಿಕ್ತಿಲ್ವಲ್ಲ ಈ ಮಂತ್ರ. ಹಾಗಾದ್ರೆ ನಾವು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗೋವಾಗ ಅವಳೆಲ್ಲೋ ಮಿಸ್ ಆದ್ಲು, ವಾಪಸ್ ಬರುವಾಗ ಅವಳು ಸಿಕ್ಕಿದ್ಲು. ಆ ಗ್ಯಾಪಲ್ಲಿ ಏನೋ ನಡೆದಿದೆ. ಇಲ್ಲ, ಏನದು? ಸುಶಾಂತ್, ಹಾಲೇನಾದ್ರೂ ತಗೊಂಬರ್ಲಾ? ಕುಡಿತೀರಾ? ಬೇಡ ಮಂತ್ರ. ನಾನು ಡಿಸೈನ್ ನೋಡ್ತಾ ಇದ್ದೆ. ಹೇಗಿದೆ ಡಿಸೈನು? ಚೆನ್ನಾಗಿದೆ. ಹೊಸ ಪ್ರಾಜೆಕ್ಟ್ಗಾ? ಸುಶಾಂತ್, ನಮ್ಗೆ ಅಂತ ಇದ್ದಿದ್ದ ಎಲ್ಲ ಸಮಸ್ಯೆಗಳು ಒಂದೊಂದಾಗಿ ಕ್ಲಿಯರ್ ಆಗಿದೆ ಅಲ್ವಾ? ಹೌದು ಮಂತ್ರ. ಶಾಂತಿ ನಾವೇ ಕೊಂದ್ವಿ ಅಂತ ನಮ್ಮಿಬ್ರ ಮೇಲೆ ಅಪವಾದ ಹಾಕಿದ್ದಾರೆ. ಕೊನೆಗೆ ಅದು ರೋಷನ್ ಮಾಡಿದಾನೆ ಅಂತ ಗೊತ್ತಾಯ್ತು. ಸದ್ಯ ಅವನ ಅರೆಸ್ಟು ಆದ. ನಮ್ಮ ಅಕೌಂಟಲ್ಲಿ ಇದ್ದಿದ್ದ ದುಡ್ಡು ಫ್ರೀಸ್ ಆಗಿತ್ತಲ್ಲ, ಅದು ರಿಲೀಸ್ ಆಗತ್ತೆ. ನಾವು ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಬೋದು ಅಲ್ವಾ ಸುಶಾಂತ್? ಮ್ಯಾನೇಜರ್ ಹತ್ರ ಇದ್ರ ಬಗ್ಗೆ ಮಾತಾಡಿದ್ರಾ? ಸುಶಾಂತ್, ನಾನು ಇಷ್ಟೊಂದು ಮಾತಾಡ್ತಿದ್ದೀನಿ, ನೀವು ಮಾತಾಡ್ತಾನೆ ಇಲ್ಲ. ಇನ್ನೂ ನೀವು ಹೆದರಿಕೆಯಿಂದ ಹೊರಗೆ ಬಂದಿಲ್ವಾ? ಸದ್ಯಕ್ಕೆ ಆ ಥರ ಏನೂ ಇಲ್ವಲ್ಲ ಮಂತ್ರ. ಮತ್ತೆ? ಅಲ್ಲ ಮಂತ್ರ, ಅದು ಸುಶಾಂತ್, ಒಂದು ಪ್ರಶ್ನೆ ಕೇಳ.